ಹರಿಹರ ಪಂಚಮಸಾಲಿ ಪೀಠದ ಸಂಘರ್ಷ ಇದು ಹಲವು ದಿನಗಳಿಂದ ನಡೀತಾ ಇರುವಂತಹ ಸಂಘರ್ಷ ಈಗ ಮತ್ತೊಂದು ಹಂತವನ್ನ ತಲುಪಿದೆ. ಟ್ರಸ್ಟಿಗಳು ಸೇರಿ ಸ್ವಾಮೀಜಿಯನ್ನೇ ಉಚ್ಚಾಟನೆ ಮಾಡಿದ್ದಾರೆ. ಉಚ್ಚಾಟನೆಯ ನಂತರ ಸ್ವಾಮೀಜಿಗಳು ಮಾತಾಡಿದ್ರು. ಬನ್ನಿ ಮತ್ತೊಂದ್ಸಲ ನೋಡ್ಕೊಂಡ್ ಬರೋಣ. ಎಲ್ಲಿ ಪಂಚಮಸಾಲಿ ಸಮಾಜವನ್ನು ಟಾರ್ಗೆಟ್ ಮಾಡಿ ಈ ರೀತಿ ಆಗ್ತಾ ಇದೆ ಅನ್ಸುತ್ತಾ? ಅಲ್ಲ, ಅದನ್ನು ತಿಳ್ಕೋಬೇಕು. ನಾನು ಈ ಸದ್ಯ ಹೇಳಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ತನಿಖೆ ಆಗಬೇಕು. ಆ ನಿಟ್ಟಿನಲ್ಲಿ ಸಮಾಜ ನಿರ್ಧಾರ ಮಾಡುತ್ತೆ. 4 ಜನಗಳ 12 ಜನ ಇವು ಟ್ರಸ್ಟಿಗಳು ಮುಖ್ಯ ಅಲ್ಲ. ಅಖಂಡ ಪಂಚಮಸಾಲಿ ಸಮಾಜ ಬಹಳ ಮುಖ್ಯ. ಸಮಾಜ ಹೇಳಬೇಕು, ಸಮಾಜ ನಿರ್ಧಾರ ಮಾಡಬೇಕು, 4 ಜನದ ಮಾಡೋದಲ್ಲ. ಅಲ್ಲ, ಹಿಂದೆ ನೀವು ಬರೋಕ್ಕಿಂತ ಮುಂಚೆಯಲ್ಲಿ ಸಿದ್ದಲಿಂಗ ಸ್ವಾಮೀಜಿಯವರು ಇದ್ರು, ಅವರನ್ನು ಸಹ ಇದೇ ರೀತಿ ಪದಚ್ಯುತಿ ಮಾಡಿದ್ರು. ಈಗ ನಿಮ್ಮನ್ನು ಪದಚ್ಯುತಿ ಮಾಡಿದೀವಿ ಅಂತಾರೆ. ಅಂದ್ರೆ ಈ ಸಮಾಜ ಹೆಚ್ಚಾಗ್ತಾ ಇದೆ, ಟ್ರಸ್ಟ್ ಹೆಚ್ಚಾಗ್ತಾ ಇದೆ ಅಂತ ಏನ್ ಹೇಳಕ್ ಬಯಸ್ತೀರಿ? ಸಮಾಜ ಸಾಗ್ತಾ ಇದೆ, ಟ್ರಸ್ಟ್ ಎಲ್ಲಿ ಸಾಗ್ತಾ ಇದೆ? ನೋಡಿ, ಅವರು ಪ್ರತಿ 5-6 ವರ್ಷ ಒಂದ್ಸಲ ಸ್ಕೀಮ್ಗಳನ್ನ ಮಾಡ್ತಾ ಇದ್ದಾರೆ. ಅವರು ಒಬ್ಬ ಸಾಮಾನು ಕರ್ಕೊಂಡು ಬರೋದು ಜೋರಾಗಿ ಗೊತ್ತಪ್ಪ. ಹಾಂ, ಅವರು ಪ್ರತಿ 5 ವರ್ಷ ಒಂದ್ಸಲ ಒಬ್ಬ ಸಾಮಾನು ಕರ್ಕೊಂಡು ಬರೋದು. ಹಾಂ, ಆಕಳು ಚೆನ್ನಾಗಿ ಹಾಲು ಕುಡೋದು. ಯಾವಾಗ ಆಕಳು ಇದು ಮಾಡ್ತಲ್ಲ ಅವಾಗ ಅದನ್ನು ಅದು ಬೇಡ, ಇನ್ನೊಂದು ಆಕಳು ತರೋಣ ಅನ್ನೋದು. ಹಾಂ, ಹೀಗೆ ಆ ರೀತಿ ಮಾಡುವಂಥ ಪ್ರಯತ್ನ. 2013ನೇ ಇಸ್ವಿಯಲ್ಲಿ ಸಿದ್ದಲಿಂಗ ಸ್ವಾಮಿಗಳನ್ನ ತೆಗೆದಾಗನು ಆವಾಗ ನಮ್ಮನ್ನು ಪೀಠಾಧೀಶ ಆಗ್ರಿ ಅಂತ ಕೇಳಿದ್ರು. 5 ವರ್ಷ ಟೈಮ್ ತೊಗೊಂಡಿವಿ ನಾವು. ಹಾಂ, 5 ವರ್ಷ ನಾವೇ ಅನೇಕ ಜನ ಸ್ವಾಮಿಗಳು ಮಾಡಿಕೊಡ್ರಿ ಅಂತಂದು ಕೊನೆಗೆ ನೀವೇ ಆಗಬೇಕು ಅಂತ ಒತ್ತಾಯ ಮಾಡಿದಾಗ ವಿದೌಟ್ ಎನಿ ಕಂಡೀಷನ್ ಅವಾಗ ಇಲ್ಲಿ ಕೂಡ ಶ್ವಾಸ ಬಿಡಬೇಕಂತ ಇಲ್ಲ ನಮ್ಮ ಸಂಪುಟ ಪತ್ರದಲ್ಲಿ ಇಲ್ಲ. ಹಾಂ, ಅದು ಬೆಳೆಸಬೇಕು, ಇದು ಬೆಳೆಸ್ಕೊಂಡು ಹೋಗ್ಬೇಕು. ಅದಕ್ಕೆ ನಮ್ಗೆ ಎಷ್ಟೊಂದು ಹೆಸರು ಬಂದಿದೆಯಲ್ಲ. ಶ್ವಾಸ ಐಡೆಂಟಿಫಿಕೇಶನ್ ಇಲ್ಲ ಅಂತಂದರೆ ಒಂದು ನಮ್ಮ ಸಮಾಜಕ್ಕೆ ತಲೆ ಎತ್ತು ಅಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ತಲೆ ತೆಗೆಸೋ ಕೆಲಸವನ್ನು ಏನೂ ಮಾಡಿಲ್ಲ. ಅಲ್ಲ, ಶ್ವಾಸಪೀಠವನ್ನಾದರೂ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಈ ಹರಪೀಠವನ್ನಾದರೂ ಆಯ್ಕೆ ಮಾಡಿಕೊಳ್ಳಿ. ಈ ರೀತಿ ಯಾಕೆ ಹೇಳ್ತಾ ಇದ್ರೆ? ಮತ್ತೆ ಪ್ರಮುಖವಾಗಿ ಹೇಳ್ತಾರೆ 12 ನೋಡಿ, ಪಂಚಮಸಾಲಿ ಟ್ರಸ್ಟಿಗಳಾದ ಮೇಲೆ ಬೇರೆ ಯಾಕೆ ಟ್ರಸ್ಟ್ಗಳಿಲ್ಲದಾರೆ ಇವರು? ಒಂದು ಕಡೆಗೆ ಪಂಚಮಸಾಲಿ ಪೀಠದ ಟ್ರಸ್ಟಿಗಳಾದಮೇಲೆ ಇನ್ನೊಂದು ಸಂಸ್ಥೆಗಳು ಯಾಕೆ ಟ್ರಸ್ಟಿಗಳಿದ್ದಾರೆ ಇವರು? ಇನ್ನೊಂದು ಮಠದಕ್ಕೆ ಯಾಕೆ ಟ್ರಸ್ಟಿಗಳಿದ್ದಾರೆ ಇವರು? ಇವರಾದ 16 ಕಡೆಗೆ ಟ್ರಸ್ಟಿಗಳಿದ್ದಾರೆ. ಸ್ವಾಮಿಗಳು ಮಾತ್ರ ಒಂದು ಕಡೆಗೆ ಇರಬೇಕು ಅಂತ. ಈ ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲ ಲಿಂಗಾಯತ ಮಠಗಳ ಸ್ವಾಮಿಗಳು ನೋಡ್ಕೊಂಡು ಬನ್ನಿ. ಎಷ್ಟೆಷ್ಟು ಮಠಗಳಿದ್ದಾರೆ ಸ್ವಾಮಿಗಳು, ಎಷ್ಟು ಸಂಪ್ರದಾಯ. ಒಂದೇ ಸ್ವಾಮಿಗಳು 2 ಸಂಪ್ರದಾಯಗಳ ಮಠಕ್ಕೆ ಸ್ವಾಮಿಗಳಿದ್ದಾರೆ. ಅಂದರೆ ಇವ್ರು ಹೇಳಿದ್ದೇನಾ? ಎಷ್ಟೋ ಜನ ಸ್ವಾಮಿಗಳು 100 ಮಠಗಳ ಪೀಠಾಧ್ಯಕ್ಷರಿದ್ದಾರೆ. ನಮಗೆ ದೀಕ್ಷೆ ಕೊಟ್ಟಂತಹ ನಾವು ಪೀಠದಂಥ ಹಾಲ್ಕೇರಿ ಅನ್ನದಾನೇಶ್ವರ ಮಹಾಸ್ವಾಮಿಗಳು ನಮ್ಗೆ ದೀಕ್ಷೆ ಕೊಟ್ಟರು. ಅವರೇ 60 ಮಠಕ್ಕೆ ಸ್ವಾಮಿಗಳಿದ್ರು. ಮತ್ತು ಮಠದ ಮೂಲ ಪುರುಷಗಳೇ ಬೇರೆ. ಹಂಪಿಗೆ ಅವರೇ ಇದ್ದರು, ಹೇಮಕೂಟಕ್ಕೆ ಅವರೇ ಇದ್ದರು, ಹಾಲ್ಕೇರಿಗೆ ಅವರೇ ಇದ್ದರು. ಈಗ ಒಟ್ಟಿನಲ್ಲಿ ಭಕ್ತರಿಗೆ ಏನು ಹೇಳಕ್ ಬಯಸ್ತೀರಿ ಅಂತ? ಈಗ ಭಕ್ತರನ್ನು ಆಹ್ವಾನ ಮಾಡ್ತವೆ, ಭಕ್ತರ ಜೊತೆಗೆ ಮುಖಾಮುಖಿ ನಮ್ಮ ವಿಚಾರಗಳನ್ನ ಹೇಳುತ್ತವೆ. ಭಕ್ತರು ಏನು ಇರುತ್ತೆ, ಅದಕ್ಕಿಂತ ಭಕ್ತನೇ ಭೂಮಿ ಮೇಲಿನ ಭಗವಂತ. ಪಂಚಮಸಾಲಿ ಸಮಾಜವೇ ನಮ್ಮ ಸರ್ವಸ್ವ, ಅದೇ ನಮ್ಮ ಶ್ವಾಸ. ಅವ್ರೇನು ಹೇಳ್ತಾರೆ ಅದನ್ನು ನಾವು ಡಿಸೈಡ್ ಮಾಡ್ತೀವಿ. ಅಲ್ಲ, ಟ್ರಸ್ಟಿಗಳು ಹೇಳ್ತಾರೆ ಗೌರವಯುತವಾಗಿ ಅವರು ನಿವಾಸವನ್ನು ಖಾಲಿ ಮಾಡಬೇಕು ಅಂತ. ಅವ್ರು ಗೌರವಯುತವಾಗಿ ಅವರು ಕೂಡ ಮಠವನ್ನು ಬಿಟ್ಟು ಹೋಗಬೇಕು ಅಂತ ಭಕ್ತರ ಅಭಿಪ್ರಾಯ ಇದೆ. ಗೌರವಯುತವಾಗಿ ನಿಮ್ಮದು ಅವಧಿ ಮುಗಿದದಪ್ಪ, ನಿಮಗೂ ವಯಸ್ಸಾಗಿದೆ, ಇಷ್ಟು ಸಮಾಜ ಇಷ್ಟೆಲ್ಲ ಮಾಡಿ ಗೊತ್ತಾಗಿದೆ, ನೀವೇನೇನು ಮಾಡಿರೋ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಈಗ ನೀವು ಗೌರವಯುತವಾಗಿ ಬೇರೆಯವ್ರಿಗೆ ಹೋಗ್ಬೇಕಂತ ಸಮಾಜ ಹೇಳ್ತಾ ಇದೆ. ಈಗ ಅಲ್ಲ, ನೀವು ಬಂದು 5 ವರ್ಷಕ್ಕಿಂತ ಹೆಚ್ಚು ಕಾಲ ಆಯಿತು. ಏನು ಅವ್ಯವಹಾರ ಆಗಿದೆ ಅನ್ಸುತ್ತೆ ಸರ್? ಎಷ್ಟು ಅವ್ಯವಹಾರ ಆಗಿದೆ ನೋಡಿ, ನಾನು ಹೇಳಿಲ್ಲ ಇದನ್ನು. ಅವ್ಯವಹಾರ ಮಾಡಿರೋದನ್ನು ಒಬ್ಬ ಧರ್ಮದರ್ಶನ ಹೇಳಿದ್ದಾರೆ. 2008ನೇ ಇಸ್ವಿಯಲ್ಲಿ 8 ಕೋಟಿ ರೂಪಾಯಿ ಹಣ ಬಂತು ಅಂತ. ಇಲ್ಲಿ ನಿಮಗೆ ಕಾಣ್ತದೆ ನೋಡಿ, ಈ 3 ಬಿಲ್ಡಿಂಗ್ ಏನಿದಲ್ಲ, ಇಲ್ಲಿ ಈ 3 ಬಿಲ್ಡಿಂಗ್ ಫೌಂಡೇಶನ್ ಹಾಕಿದ್ದು ಅಶೋಕ್ ಖೇನಿ ಅವರು ಫೌಂಡೇಶನ್ ಅಲ್ವಾ. ಹರಧ್ಯಾನವನ್ನು ಮಂದಿರ ಕಟ್ಟಿಸೋರು ಶಾಮನೂರು ಶಿವಶಂಕರಪ್ಪ ಅವರು. ಗುರುಧ್ಯಾನ ಕೊಟ್ಟರು ಬಸವರಾಜ ಬೊಮ್ಮಾಯಿ ಅವರು. ರಸ್ತೆ ಚರಂಡಿ ಇವೆಲ್ಲವನ್ನು ಮಾಡಿದ್ದು ಈಶ್ವರಪ್ಪರ ಕಾಲದಲ್ಲಿ. ಅಲ್ಲಿ ನೀರು 12 ಲಕ್ಷ ಲೀಟರ್ ನೀರನ್ನು ಮಾಡಿಸಿದ್ದು DK ಶಿವಕುಮಾರ್ ಅವರು. ಮತ್ತು ಇನ್ನೂ ಇಷ್ಟೆಲ್ಲ ಆಗಿದೆ. ಇದು ನಾವು ಬಂದಾಗ ಏನಿತ್ತಪ್ಪ, ಇದು ಒಂದೇ ಒಂದು ಬಿಲ್ಡಿಂಗ್ ಇತ್ತು. ಇದಿರುವಂಥ ಬಿಲ್ಡಿಂಗು ನಮ್ಮ ಸ್ವಂತ ಹಣದಲ್ಲಿ ನಾವು ಇಂಟೀರಿಯರ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಹಾಕಿರುವಂಥ ಒಂದು ಫೋಟೋ, ಈ ಕುರ್ಚಿ ಮಠದಲ್ಲಿ ಏನು ಕಾಣ್ತದಲ್ಲ, ಇಲ್ಲಿ ಲಾನು ಸಾವಿರಾರು ಗಿಡಗಳನ್ನು ನಾವು ಇಲ್ಲಿವರೆಗೆ 10-15 ವರ್ಷದಿಂದ ಯೋಗವನ್ನು ಮಾಡಿ ಇದು ಗಳಿಸಿದ್ದಲ್ಲ, ಅದನ್ನು ತಂದಿಲ್ಲಿ ಹಾಕಿಕೊಡು ವಿತ್ ಚೆಕ್ ಮೂಲಕ ಕೊಟ್ಟಿವಿ ನಾವು. ಅಲ್ಲಿ ಹಣವನ್ನು ತಂದಿಲ್ಲಿ ಹಾಕಿದ್ದೀವಿ. ಆ ಟ್ರಸ್ಟ್ನಲ್ಲಿರೋದು ಎಷ್ಟಿಗೆ ನಮ್ಮ ಸ್ವಾಸ್ಥ್ಯದಲ್ಲಿರೋದು 5,02,000 ರೂಪಾಯಿ ಇದೆ. ಹಾಗೆ ನಾವು ಹಣವನ್ನು ಮಾಡ್ಬೇಕಾದ್ರೆ ಇಲ್ಲಿ ಬರಬೇಕಾಗಿತ್ತಾ? ಇಷ್ಟೊಂದು ದೇಶ ಪ್ರವಾಸವನ್ನು ಮಾಡಿದವರು ನಾವು ಇಲ್ಲಿ ಬರಬೇಕಾಗಿತ್ತಾ? ಅಲ್ಲಿ ಹಣವನ್ನು ತಂದು ಇಲ್ಲಿ ಹಾಕಿದ್ದೀವಿ ನಾವು. ಅಂದರೆ ಅವ್ರಿಗೆ ಹೇಳಕ್ಕೆ ಏನು ವ್ಯಾಲಿಡ್ ರೀಸನ್ ಇಲ್ಲ. ಅಂತ ಸಣ್ಣ ಪುಟ್ಟ ಹಿಂಗೆ ಅಂತ ಹೇಳ್ತಾರೆ. ಸಹಜ, ಅದು ಸಮಾಜ ಒಪ್ಪಬೇಕಲ್ಲ. ಅದು 12 ಜನ ಹೇಳೋದಲ್ಲ ಅದು.
ಈ ರೀತಿ ಅಂದ್ರೆ ಈ ಹಿಂದೆ ಸುದ್ದಿಗೋಷ್ಠಿ ನಡೆಸಿದಾಗ ಆಚಾರ ವಿಚಾರದ ಬಗ್ಗೆ ಮಾತನಾಡಿದ್ರು. ಡಿ.ಕೆ. ಶಿವಕುಮಾರ್ ಅವರ ಗುಮಾಸ್ತರಂತೆ ನಡ್ಕೋತಾರೆ ಅಲ್ಲಿ ಕನಕೋತ್ಸವಕ್ಕೆ ಹೋಗಿ ಆ ರೀತಿ ಆರೋಪಗಳನ್ನು ಮಾಡಿದ್ರು. ಏನ್ ಹೇಳಕ್ ಬಯಸ್ತೀರಿ ಅಂತ? ನೋಡಿ, ಪೀಠದ ಪೀಠಾಧ್ಯಕ್ಷರಾದ ಮೇಲೆ ಒಂದು ಕಡೆ ಹೇಳ್ತಾರೆ ಅಹಂಕಾರ ನಿರಸನ ಸ್ಥಳ ಅಂತ ಇದೆ ನಮ್ಮಲ್ಲಿ. ನಮ್ಮ ಲಿಂಗಾಯತ ಪರಂಪರೆಯಲ್ಲಿ 108 ಸ್ಥಳಗಳು ಬರ್ತವೆ. ಅಹಂಕಾರ ನಿರಸ್ಥಲ ಸ್ಥಳ ಅಂತಿದೆ ರೀ. ಅಂದರೆ ಸ್ವಾಮಿಗಳಾದರೂ ಅಹಂಕಾರದಿಂದ ಮುಕ್ತರಾಗಬೇಕು, ಮಕ್ಕಳ ಜೊತೆ ಮಕ್ಕಳಾಗಿರಬೇಕು, ಭಕ್ತನ ಜೊತೆ ಭಕ್ತನಾಗಿರಬೇಕು ಅಂತಿದೆ. ಸಣ್ಣವನಾಗಬೇಕು ರೀ, ಸಮಾಜದಲ್ಲಿ ನಾನೇ ದೊಡ್ಡವ ಅಂತಲ್ಲ. ನಾವು ಸಹಜವಾಗೇ ಕನಕೋತ್ಸವಕ್ಕೆ ಹೋಗಿದ್ವಿ. 2012 ಶುರು ಮಾಡಿದ್ವಿ ಕನಕೋತ್ಸವ. ಇವತ್ತಲ್ಲ, ಪ್ರತಿ ವರ್ಷ ಅದನ್ನು ಶುರು ಮಾಡಿದ್ದು 2012ರಲ್ಲಿ ನಾವೇನು ಹೋಗಿ ಅವತ್ತು ಯೋಗವನ್ನು ಹೇಳಿಕೊಟ್ಟು ಬಂದಿದ್ವಿ. ಆ ಸಂಬಂಧ ನಮ್ಮದಿದೆ. ಹಾಗಾಗಿ ಮೊನ್ನೆ ಕನಕೋತ್ಸವಕ್ಕೆ ಹೋದಾಗ ಅವರು DCM ಕೆಲವರು ಅವ್ರ ಕಡೆಯಿಂದ ಸನ್ಮಾನ ಮಾಡ್ಕೊತಂತಂದ್ರೆ ಆಯ್ತು, ಅವ್ರ ಕಡೆಯಿಂದ ಸನ್ಮಾನ ಮಾಡಿಸ್ತೀವಿ. ಅದರಿಂದ ಏನಾಗಿದೆ ಅಂದರೆ ಅವರಿಗೆ ಹೇಳಲಿಕ್ಕೆ ಬೇರೆ ಏನೂ ಇಲ್ಲ. ಹಾಗೆ ಇಂಥವೆಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಮುಂದಿನ ನಿಮ್ಮ ನಡೆ ಸರ್, ಈಗ ಪದಚ್ಯುತಿ ಅನ್ನುವಂಥ ವಾಕ್ಯವನ್ನು ಬಳಸಿ ನಿಮ್ಮನ್ನು ಪದಚ್ಯುತಿ ಮಾಡಿದ್ವಿ, ಗೌರವಯುತವಾಗಿ ಮಠವನ್ನು ಖಾಲಿ ಮಾಡ್ಬೇಕಂತಾರೆ. ನಿಮ್ಮ ನಡೆ ಏನು ಸರ್ ಮುಂದಿನ? ಭಕ್ತ ತಿಳಿಸ್ತೀವಿ. ಪದಚ್ಯುತಿಯಲ್ಲಿ ಇದೆ, ನಾವಿಲ್ಲೇ ಇದೆಯಲ್ಲ, ಪೀಠಾಧ್ಯಕ್ಷರ ಪೀಠದಲ್ಲಿ ಕೂತ್ಕೊಂಡಿದ್ದೀವಲ್ಲ. ಹೋದವ್ರು ಯಾರು? ಮಠ ಬಿಟ್ಟು ಹೋದವ್ರು ಯಾರೀಗ? ರಕ್ಷಣೆ ತೊಗೊಂಡು ಹೋದವ್ರು ಯಾರು? ಸಿಂಪಲ್, ಇಟ್ಸ್ ವೆರಿ ಸಿಂಪಲ್. ಓಡಿ ಹೋದವ್ರು ಯಾರು? ಪೊಲೀಸರಿಂದ ರಕ್ಷಣೆ ತೊಗೊಂಡು ಹೊರಗೆ ದಬ್ಸ್ಕೊಂಡು ಹೋದವ್ರು ಯಾರು? ಅವರು ಅಲ್ವಾ? ಕೈಗೂ ಗಾಯ ಆಯಿತು ಹೊರಗಡೆ ಹೋದಾಗ. ನೋಡಿ, ಅಲ್ಲಿ ಬೆಳಗ್ಗೆಯಿಂದ ಸಾವಿರಾರು ಜನ ಭಕ್ತರು ಹೊರಗೆ ಕಾಯ್ತಾ ಇದ್ದಾರೆ. ಬಿಸಿಲಲ್ಲಿ. ಇದು ಬೇಸಿಗೆ, ಇದು ಸಾಕಷ್ಟು ಬಿಸಿಲಿದೆ, ನಿಮಗೆ ಗೊತ್ತಿದೆ. ಪಾಪ ನೀವು ಬೆಳಗ್ಗೆಯಿಂದ ಇದ್ದಾರೆ. ಅವರು ನಾವು SP ಅವ್ರಿಗೆ ಹೇಳಿದ್ದೀವಿ, DYSP ಅವ್ರಿಗೆ ಹೇಳಿದ್ದೀವಿ. ಅವ್ರು ಹೋದ ಮೇಲೆ, ಇವರು ಒಳಗಡೆ ಹೋದ ಮೇಲೆ ಮಂತ್ರಿಗಳು ಕೂಡ ಇನ್ಸ್ಟ್ರಕ್ಷನ್ ಇದೆ ಇದಕ್ಕೆ. ಅವರು ಮೀಟಿಂಗ್ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅವರು ಆದರೆ ಎದುರು ಬದ್ರು ಮಾಡೋಕ್ಕೆ ಹೋದ ಮೇಲೆ ಕೊಡಿ ಅಂತಿದೆ. ಮತ್ತು ಅಲ್ಲಿ ಭಕ್ತರು ಫೋನ್ ಮಾಡಿ 15 ಬಾರಿ ಹೇಳಿದ್ರು ಕೂಡ ಆಯ್ತು ಬಿಡ್ತೀವಿ ಅಂತೇಳಿ 1 ಗಂಟೆ ಕಾಯಿಸಿದ್ರು. ಅವರು ಕಾಯಿಸಿದ ಮೇಲೆ ಸಹಜವಾಗೇ ಭಕ್ತರು ಆತಂಕೊಂಡಿದ್ರು. ಅದಕ್ಕೆ ನಾವು ಕಾರ್ ತೊಗೊಂಡು ಗೇಟ್ ಹತ್ತಿರ ಹೋಗುವಾಗ ಅಲ್ಲಿ ಕೆಲವರು ಪೊಲೀಸರು ಎಲ್ಲ ತಳ್ಳಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಭಕ್ತರಿಗೆ. ನಾನಂದರೆ ಇಲ್ಲಿ ಭಕ್ತರು ಗಲಾಟೆ ಮಾಡೋಕ್ಕೆ ಬಂದಿಲ್ಲ, ಮಠ ಅಂದರೆ ಶಾಂತಿ ನೆಮ್ಮದಿಯ ಸ್ಥಾನ. ಇದು ಇಲ್ಲಿ ಬರೋದೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.